ನಮಸ್ಕಾರ, ಲೋಕದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ಕಾಟಾಚಾರದ ಸಭೆ ಬೇಡ, ಮೊದಲು ಗೊತ್ತುವಳಿ ಅಂಗೀಕರಿಸಿ ಎಂದು ಆಗ್ರಹಿಸಿ ಕಿತ್ತೂರು ಕರ್ನಾಟಕ ಸೇನೆ ಇಂದು ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ನಡೆಸಿದರು. ಇಲ್ಲಿದೆ ಅದರ ಸಂಪೂರ್ಣ ವಿವರ. ಮಾರ್ಚ್ 26ರಿಂದ ಕನ್ನಡ ಪರ ಸಂಘಟನೆಗಳು ಹೋರಾಟ ನಡೆಸಿದ್ರು ಕೂಡ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ಒಂದು ಸಾಲಿನ ನಿರ್ಣಯ ತಗೊಳ್ಳಿಕ್ಕೆ ಮಹಾನಗರ ಪಾಲಿಕೆಯ ಸರ್ವ ಸದಸ್ಯರು, ಆಡಳಿತ ಮಂಡಳಿ ಆಗಿರ್ಬೋದು, ವಿರೋಧ ಪಕ್ಷದವರು ಆಗಿರ್ಬೋದು, ವಿಫಲರಾಗಿದ್ದನ್ನು ನಾವು ಇವತ್ತು ಖಂಡಿಸಿದ್ದೀವಿ. ಪದೇ ಪದೇ 3 ಸಭೆಗಳನ್ನು ಅವರು ಮುಂದೂಡಿದ್ದಾರೆ. ಇದು 3ನೇ ಸಭೆ ಅನಿಸುತ್ತದೆ. ಈ 3ನೇ ಸಭೆಯನ್ನು ಮುಂದೂಡಿದರೆ ಆಡಳಿತಾತ್ಮಕ ಬಿಕ್ಕಟ್ಟು ಬಂದು ನಮ್ಮ ಮಹಾನಗರ ಪಾಲಿಕೆ ಏನಾದರೂ ಸೂಪರ್ ಸೀಡ್ ಆಗಬಹುದು ಅನ್ನೋ ಒಂದು ಭಯ ಅವರಲ್ಲಿ ಹುಟ್ಟಿ ಕಾಟಾಚಾರಕ್ಕೆ ಈ ಸಭೆ ಮಾಡಕತ್ತಾರೆ. ಈ ಸಭೆಯನ್ನು ನಾವು ಖಂಡಿಸ್ತೀವಿ. ನೀವು ಸಭೆ ಮಾಡೋದಾಯ್ತು ಅಂತಂದರೆ ಮೊದಲು ಗೊತ್ತುವಳಿ ಅಂಗೀಕರಿಸ್ರಿ, ಆಮೇಲೆ ಸಭೆ ಮಾಡಿರಿ. ಸಭೆ ನೀವು ಗೊತ್ತುವಳಿ ಸ್ವೀಕರಿಸಲಿಲ್ಲ ಅಂತಂದರೆ ಸರ್ಕಾರದ ಏನೇನು ಸೌಲಭ್ಯ ತಗೊಳಕತ್ತಿದ್ರಿ ಅವನ್ನೆಲ್ಲ ಪಕ್ಕಕ್ಕೆ ಇಡ್ರಿ. ಸರ್ಕಾರಿ ವಾಹನ ಉಪಯೋಗ ಮಾಡಬೇಡ್ರಿ, ಸರ್ಕಾರಿ ಭತ್ತೆ ತೊಗೋಬೇಡ್ರಿ. ನೀವು ಯಾವುದೂ ಎಲ್ಲವನ್ನು ತಗೊಂಡು ಸರ್ಕಾರಿ ತಗೊಂಡು ಕೇರಿ ನಮ್ಮ ತೆರಿಗೆಯನ್ನು ನೀವು ದುರುಪಯೋಗ ಮಾಡಲಿಕ್ಕೆ ನಾವು ಖಂಡಿಸ್ತೀವಿ. ಅದಕ್ಕಾಗಿ ನೀವು ಗೊತ್ತುವಳಿ ಸ್ವೀಕರಿಸಿದರೆ ಆ ಸರ್ಕಾರಿ ವಾಹನಗಳನ್ನು ಉಪಯೋಗ ಮಾಡಿ, ಇಲ್ಲ ಅಂತಂದರೆ ಇವತ್ತೇ ನೀವು ಆ ಸರ್ಕಾರಿ ವಾಹನಗಳನ್ನು ಬಿಟ್ಟು ನಿಮ್ಮ ಮನೆಗೆ ತೆರಳಬೇಕಂತೇಳಿ ನಾವು ಎಚ್ಚರಿಕೆ ಕೊಡ್ತೀವಿ. ಯಾಕೆ ವಿಳಂಬ ಮಾಡ್ತಾರೆ ಅವ್ರನ್ನ ಕೇಳಬೇಕು. ಯಾಕಂತಂದ್ರೆ ಇಷ್ಟು 22 ಸಂಘಟನೆಗಳು ಕೂಡಿ ಎಷ್ಟೋ ನಾವು ಪ್ರತಿಭಟನೆ ಮಾಡಿದ್ರು ಕೂಡ ವಾಟಾಳ್ ನಾಗರಾಜ್ ಅವರು ಬಂದರು, ನಾವು ಬೇರೆ ಬೇರೆ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಿದ್ರು ಕೂಡ ಅವ್ರು ಮಾಡ್ತಾ ಇಲ್ಲ ಅಂತಂದ್ರೆ ಅವರು ಹಿಂದೆ ಯಾರ ಕೈವಾಡ ಇದೋ ಅಥವಾ ರಾಜಕೀಯ ಒಂದು ದುರುದ್ದೇಶದಿಂದ ಮಾಡಕತ್ತಾರೋ ಅಥವಾ ಕನ್ನಡ ವಿರೋಧಿತನ ಪ್ರದರ್ಶನ ಮಾಡಕತ್ತಾರ ನಮ್ಗೆ ಗೊತ್ತಾಗ್ತಾ ಇಲ್ಲ. ನೀವು ಹಿಂಗೆ ಮುಂದುವರಿಸಿದ್ರೆ ನಿಮ್ಮ ಎಲ್ಲರನ್ನೂ, ನೀವು ಯಾವುದೇ ಪಕ್ಷದವ್ರು, ಕಾಂಗ್ರೆಸ್ ಇರಲಿ, BJP ಇರಲಿ, ನೀವು ಯಾವುದೇ ಇದ್ರೂ ಕೂಡ ನಿಮ್ಮನ್ನು ಕನ್ನಡ ವಿರೋಧಿಗಳಂತ ನಾವು ಭಾವಿಸ್ಬೇಕಾಗ್ತದೆ. ಆ ಕನ್ನಡ ವಿರೋಧಿ ಹಣೆಪಟ್ಟಿಯನ್ನು ಹೊತ್ಕೊಂಡು ನೀವು ತಿರುಗಾಡಬೇಕಾಗ್ತದೆ. ಅದಕ್ಕಾಗಿ ಇವತ್ತು ಆ ಗೊತ್ತುವಳಿಯನ್ನು ಅಂಗೀಕರಿಸಬೇಕಂತ ಒತ್ತಾಯ ಮಾಡ್ತೀವಿ. ಏನು ಮಹಾನಗರ ಪಾಲಿಕೆ ಏನು ಮೇಯರ್ ಆಗಿರ್ಬೋದು, ಉಪಮೇಯರ್ ಆಗಿರ್ಬೋದು, ಈ ನಡೆಯುವಂಥ ಸಾಮಾನ್ಯ ಸಭೆಗಳಲ್ಲಿ ಕನ್ನಡದ ಪರವಾದ ಗೊತ್ತುವಳಿಯನ್ನು ಸ್ವೀಕಾರ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಮತ್ತು ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕನ್ನಡದ ನಗರ ಸೇವಕರಿದ್ದಾರೆ. ಇದ್ರೂ ಕೂಡ ಆಡಳಿತ ಪಕ್ಷ ಕನ್ನಡದಲ್ಲಿ ಇದ್ರೂ ಕೂಡ BJP ಅವರು ಇದ್ದಾರೆ. ಮತ್ತು ಇವರು ಕನ್ನಡದ ಗೊತ್ತುವಳಿ ಸ್ವೀಕಾರ ಮಾಡಲು ವಿಳಂಬ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಇವರು ಮಾಡ್ತಕ್ಕಂಥ ಏನು ವಿಳಂಬ ಧೋರಣೆ ಇದನ್ನು ಖಂಡಿಸಿ ನಾವು ಇವತ್ತು ಕಿತ್ತೂರು ಕನ್ನಡ ಸೇನೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಜೊತೆಗೆ ಇನ್ನು ಉಳಿದ ಕನ್ನಡ ಪರ ಸಂಘಟನೆ ಕೂಡ ಹೋರಾಟವನ್ನು ಮಾಡಿದ್ದಾರೆ. ಅದರ ನಾವು ಹೋರಾಟ ಪ್ರಾರಂಭ ಮಾಡಿದಾಗ ಕೂಡ ಅವರು ಈಗ 3 ತಿಂಗಳಾಯಿತು ಯಾವುದೇ ರೀತಿಯ ಸಭೆ ತಗೊಂಡಿಲ್ಲ ಮತ್ತು ಕನ್ನಡ ಪರದ ಗೊತ್ತುವಳಿಯನ್ನು ಸ್ವೀಕಾರ ಮಾಡಲು ಈ ಸಭೆಯಲ್ಲಿ ಕೂಡ ನಿರ್ಣಯ ತಗೊಂಡಿಲ್ಲ. ಈ ಕಾರಣಕ್ಕಾಗಿ ಯಾವುದಾದ್ರೂ ರಾಜಕೀಯ ನಾಯಕರ ಒತ್ತಡ ಐತೆನ ಅಂಗೀಕರಣ ಮಾಡುವಲ್ಲಿ ರಾಜಕೀಯ ನಾಯಕರು ಏನಾದರೂ ಒತ್ತಡ ಇದ್ರೆ ಆ ರಾಜಕೀಯ ನಾಯಕರ ಹೆಸರನ್ನು ಹೇಳಿ, ಅವ್ರು ಯಾವುದೇ ಕಾಂಗ್ರೆಸ್ ಪಕ್ಷದ ಬಲಿಷ್ಠ ನಾಯಕ ಆಗಿರಲಿ ಅಥವಾ BJP ಅವರಾಗಿರಲಿ, ಬೇಕಾದವರಾಗಿರಲಿ, ಅವ್ರಿಗೆ ಬುದ್ಧಿ ಕಲಿಸೋಕೆ ನಮ್ಮ ಕನ್ನಡ ಪರ ಸಂಘಟನೆಗಳು ಇದ್ದಾವೆ. ಮತ್ತು ಅವ್ರೇನು ಸರ್ಕಾರ ನಮ್ಮ ನಾಡು ನುಡಿ ವಿಚಾರವಾಗಿ ಬೆಳಗಾವಿ ಗಡಿವ ಏನು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂತೇಳಿ ಗೊತ್ತುವಳಿ ಸ್ವೀಕಾರ ಮಾಡೋಕೆ ಇವ್ರಿಗೆ ಕನ್ನಡ ಪರವಾಗಿ ನಿಲುವು ತಗೊಳಕ್ಕಾಗಲಿಲ್ಲ ಅಂದ್ರೆ ಇವರು ನಮ್ಮ ಕರ್ನಾಟಕ ಸರ್ಕಾರ ಕೊಡುವಂಥ ವಾಹನ ಆಗಿರ್ಬೋದು, ಸೌಲಭ್ಯವಾಗಿರ್ಬೋದು, ಇವನ್ನೆಲ್ಲ ಬಿಡಬೇಕು, ತಮ್ಮ ವೈಯಕ್ತಿಕ ವಾಹನವನ್ನು ಬಳಸಬೇಕಂತ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಹೆಸರು ಮಹೇಶ್ ಶಿಗಳಿ, ರಾಜ್ಯಾಧ್ಯಕ್ಷರು ಯುವ ಘಟಕ ಕಿತ್ತೂರು ಕನ್ನಡ ಸೇನೆ. ಕನ್ನಡ ಅಸ್ಮಿತೆ ರಕ್ಷಣೆಗೆ ಸ್ಪಷ್ಟ ನಿಲುವು ತಾಳಬೇಕು ಎಂದು ಆಗ್ರಹಿಸಿದ ಕಾರ್ಯಕರ್ತರು ಬೇಡಿಕೆ ಈಡೇರುವವರೆಗೆ ಹೋರಾಟ ಮುಂದುವರಿಯುವುದಾಗಿ ತಿಳಿಸಿದರು.